ಅಣ್ಣ ಅದೇನೋ ಕೈ ಕಲೆ ಆಗಿದೆ. ಅದು ನಿನ್ನೆ ಕಣೋ ಕೇಳ್ತಿರೋದು. ಅದು ಇದು ಪಾರು. ಅದಾಗಲೇ ಆಟ ಆಡೋವಾಗ ಕುಂಕುಮ ತಾಗಿತ್ತು ಅನ್ಸುತ್ತೆ. ಅದು ರಕ್ತ ಕಾಣ್ದಂಗೆ ಕಾಣ್ತಿದೆ. ಕೈ ತೊಳ್ಕೊ ಅಂದ್ರೆ ಕೇಳಬೇಕಲ್ಲ ಈ ಕುಲಪುತ್ರ. ಬಾ ಕೈ ತೊಳ್ಕೊ. ಮಾವ ಚಂದ್ರಣ್ಣ ಮಾವ ಮಾವನ್ ವಾಯ್ಸ್ ಅಲ್ವಾ ಇದು? ಅವನ್ಯಾಕೆ ಹಿಂಗೆ ಕೂಗೋತಿದ್ದಾನೆ? ಪಾರು ನಾನು ನೋಡ್ತೀನಿ. ಪರ್ಶು ಹೊರಗಡೆ ಹೋಗ್ಬೇಡ ನೀನು. ಹಸಿ ಮೈ ಹಾಗೆಲ್ಲ ಹೋಗ್ಬಾರ್ದು. ರತ್ನ ನೀನು ಹೋಗ್ಬೇಡಮ್ಮ. ನಾನೇ ನೋಡ್ತೀನಿ ಏನು ಅಂತ. ನಾವು ಬರ್ತೀವಿ ಕಣ. ಅಣ್ಣ ಅದಕ್ಕೆ ಬೇಡ, ನಾವೆಲ್ಲರೂ ಇಲ್ಲೇ ಇರೋಣ. ಅವ್ರು ಹೋಗಿದಾರಲ್ಲ ಏನು ಅಂತ ನೋಡ್ಕೊಂಡ್ ಬರ್ತಾರೆ. ಏನಾಯ್ತು ಮಾವ? ಏನ್ ಯಾರು ಮಾವ ಇದು? ಮಾವ ಮಾತಾಡೋ, ಯಾರಿದು? ಪಾರು ನಾನು ಬಾಳೆಲೆ ತೊಳೆದಕ್ಕೆ ಅಂತ ಆ ಸ್ಟೀಲ್ ಬಕೆಟ್ ಹುಡುಕ್ತಿದ್ದೆ. ಇದಕ್ಕಿದ್ದಂಗೆ ಹುಡುಕಿ ಯಾರು ಪಾಪ ಯಾರು ಹಿಂಗ್ ಮಾಡಿರೋದು? ಅಯ್ಯ ನೋಡ್ತೀನಿ. ಏ ಶಿವು, ಯಾಕೋ ಹಿಂಗೆ ಕಿಚ್ಕೊಂಡೆ? ಯಾರು ಹೆಣ್ಮಗು? ಏನಾಯ್ತು? ಪಾಪ ಯಾವ ಹೆಣ್ಮಗು ಅಂತ ಗೊತ್ತಿಲ್ಲ. ಯಾರೋ ಎಂತ ಅನ್ಯಾಯ ಮಾಡ್ಬಿಟ್ಟು ಹೋಗೋದು. ನನಗೆಲ್ಲ ಗೊತ್ತಾಯ್ತು ಕಣ. ಯಾರೋ ಬೇಕು ಅಂತ ಹೀಗೆ ಮಾಡಿದ್ದಾರೆ. ಪಾಪ ಈ ಹುಡುಗಿ ನಮ್ಮ ಮನೆಗೆ ನ್ಯಾಯ ಕೇಳ್ಕೊಂಡು ಬಂದಿದ್ಲೋ ಏನೋ, ಇಲ್ಲ ಆಶಯ ಕೇಳಕ್ಕೆ ಬಂದಿದ್ಲು ಅಂತ ಕಾಣುತ್ತೆ. ದ್ರೋಹಿಗಳು ಹಿಂಗೆ ಮಾಡಿಬಿಟ್ಟಿದಾರಲ್ಲ, ನಮ್ಮ ಶತ್ರುನೇ ಹಿಂಗೆ ಮಾಡಿರಬೇಕು. ಇದು ಮಾತಾಡ ಪ್ರಯೋಜನ ಇಲ್ಲ. ತುಂಬಾ ರಕ್ತ ಹೋಗ್ತಿದೆ, ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಮಾವ ನೀನು ಗಾಡಿ ತೆಗಿ ಮಾವ. ತಡಿಯೋ ನಾನು ಕರ್ಕೊಂಡು ಹೋಗ್ತೀನಿ. ನೀವು ಅಲ್ಲಿ ಶಾಸ್ತ್ರ ಎಲ್ಲ ಮುಂದುವರಿಸಿ ಹೋಗಿ. ಪಾರ್ವತಿ ಕರ್ಕೊಂಡು ಹೋಗಮ್ಮ. ಹೋಗೋ ಶಿವು, ನೀವು ಹೋಗು. ನಾನು ಯಾಕೆ ಹೋಗ್ಬೇಕಪ್ಪ? ನಾನು ಡಾಕ್ಟರ್, ನಾನು ಇರ್ಬೇಕಿಲ್ಲಿ. ಅಲ್ಲ ಪಾಪ ಏನು ಹೇಳ್ಕೊಳಕ್ ಬಂದಿದ್ರು ಏನೋ ಗೊತ್ತಾಗ್ತಿಲ್ಲ. ಅಲ್ಲಿ ಶಾಸ್ತ್ರ ನಡೀತಿದ್ದೆ, ದೊಡ್ಡವರಾಗಿ ನೀವಿರ್ಬೇಕಪ್ಪ, ನೀವಿರಿ. ಬಾ ಮಾವ ಇದ್ಕೋ. ಹೇಳು, ಏನು ಹೇಳ್ಬೇಕು ಅಂತಿದ್ದೀ? ಹೇಳು ಹೇಳು ಹೇಳು. ದಣಿ ಪರ್ಶು ಹೆಸರು ಹೇಳ್ತಾವಳೆ ಅಂತ ಕಾಣಿಸುತ್ತೆ. ಏನು ಮಾಡೋಣ ದಣಿ? ಪಾಪ ಅಂತಿದಾರಲ್ಲ. ಪಾರ್ವತಿ ಅವಳು ನಿನ್ನ ನೋಡಿ ಕಾಪಾಡ್ಲಿ ಅಂತ ಪಾರು ಪಾರು ಅಂತಿರ್ಬೇಕು. ಅವ ಕೇಳವ, ಉಸಿರು ಬಿಗಿಯಾಗಿ ಇಟ್ಕೊಳವ, ಉಸಿರು ಬಿಗಿಯಾಗಿ ಇಟ್ಕ. ನಾವು ನಿನ್ನ ಕಾಪಾಡ್ಕೋತೀವಿ. ಒಸಿ ಹೊತ್ತು ಉಸಿರು ಹಿಡ್ಕ. ಬಾಬಾ ಹಿಡ್ಕ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ